विश्व हिंदू परिषद बेळगाव युनिटचे प्रमुख कृष्णा भट यांनी सांगितले की विश्व हिंदू परिषदेच्या स्थापनेला 60 वर्षे पूर्ण झाल्याबद्दल बेळगाव शाखा कार्यालयात 24 ऑगस्ट ते 4 सप्टेंबर या कालावधीमध्ये समरसता भवन येथे 211 जोडप्यांकडून सत्यनारायण पूजेसह धार्मिक कार्यक्रम केले जाणार आहेत। ते शुक्रवारी बेळगाव येथे पत्रकार परिषदेत बोलत होते। ते म्हणाले की गेल्या 60 वर्षात विश्व हिंदू परिषदेने श्री राम जन्मभूमी, अमरनाथ, रामसेतू आणि तिरुपतीच्या धर्मांतर विरोधी विषयामध्ये हिंदू समाजातील संत आणि नेत्यांना मुख्य प्रवाहात आणण्याचा प्रयत्न केला आहे। हिंदवाः सोदर सर्वे न हिंदू पतितो भवेत्, मम दीक्षा हिंदू मंत्र, मम मंत्र समानतः ಈ ಧ್ಯೇಯದೊಂದಿಗೆ 1964ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಸಾಂದೀಪಿನಿಯ ಆಶ್ರಮದಲ್ಲಿ ನಮ್ಮ ಎರಡನೇ ಸರಸಂಘ ಚಾಲಕರಾದಂತಹ ಮಾಧವರಾವ್ ಸದಾಶಿವ ಗೋಳ್ವಲ್ಕರ್ ಅವರ ಸಂಗಡ ಅವರ ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪೂಜ್ಯ ಸಂತರ ಮಾರ್ಗದರ್ಶನದಲ್ಲಿ ಸಾಂದೀಪಿನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯ 1964ರಲ್ಲಿ ಪ್ರಾರಂಭ ಆಗಿದೆ। ಈಗ ಬರುವಂತಹ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಅದಕ್ಕೆ 60 ವರ್ಷ ಪೂರ್ಣ ಆಗುತ್ತೆ। ಈ 60 ವರ್ಷ ಪೂರ್ಣ ಆಗುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಮಾನ್ಯ 75,000 ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಶಾಖೆ ದೇಶದ ಎಲ್ಲ ಪ್ರಾಂತ, ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ವಿಸ್ತಾರವಾಗಿದೆ। ಸುಮಾರು 22,000 ಗ್ರಾಮಗಳಲ್ಲಿ ದುರ್ಗಾವಾಹಿನಿ, 8,500 ಗ್ರಾಮಗಳಲ್ಲಿ ಚಟುವಟಿಕೆ ತಲುಪಿದೆ। ದೇಶದಾದ್ಯಂತ 14,000 ಸೇವಾ ಕಾರ್ಯ, ದೇಶದಾದ್ಯಂತ 36,000 ಸತ್ಸಂಗ, ಪ್ರತಿ ವರ್ಷ 85,000 ಗೋರಕ್ಷಣೆ, ಕಳೆದ 2 ವರ್ಷಗಳಲ್ಲಿ 14,000 ಮತಾಂತರ ಆದವರನ್ನು ಮತ್ತೆ ಮಾತೃಧರ್ಮಕ್ಕೆ ಪರಿವರ್ತನೆ, ಪ್ರತಿ ವರ್ಷ 4,500ಕ್ಕಿಂತ ಹೆಚ್ಚು ಲವ್ ಜಹಾದಿಗೆ ಬಲಿಯಾದ ಹಿಂದೂ ಮಕ್ಕಳ ರಕ್ಷಣೆ, ಪುನರ್ವಸತಿ, ದೇಶದ 62,000 ಗ್ರಾಮದವರೆಗೂ ಬಜರಂಗ ದಳದ ಶಾಖೆಯ ವಿಸ್ತರಣೆ, ಉತ್ತರ ಕರ್ನಾಟಕದಲ್ಲಿ 18 ಕಡೆ ಸೇವಾ ಕೇಂದ್ರ, 2 ಕಡೆ ಅನಾಥ ಮಕ್ಕಳ ಸಲುವಾಗಿ ಬಾಲ ಕಲ್ಯಾಣ ಕೇಂದ್ರ, ಸೇವಾ ಕಾರ್ಯಗಳ ಮೂಲಕ ಶಿಕ್ಷಣ, ಆರೋಗ್ಯ, ಸ್ವಾವಲಂಬನೆ, ಸಮಾನತೆ ಸಿಗುವಂತೆ ವಿಶ್ವ ಹಿಂದೂ ಪರಿಷತ್ತು ಕಳೆದ 60 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೆ। ಇನ್ನು ಹೋರಾಟದ ದೃಷ್ಟಿಯಿಂದ ತಮಗೆಲ್ಲ ಗೊತ್ತಿದೆ, ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತು ಇವತ್ತು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿರೋದು ನಮಗೆಲ್ಲ ಗೊತ್ತಿದೆ। ಅದೇ ರೀತಿ ನಮ್ಮ ತಿರುಪತಿಯಲ್ಲಿ ಮತಾಂತರ ಮಾಡುವಂಥ ಸಂದರ್ಭದಲ್ಲಿ ಸಹಿತವಾಗಿ ಹೋರಾಟ ಮಾಡಿದರು। ರಾಮ ಸೇತುವೆಯ ಸಂದರ್ಭದ ಸಹಿತವಾಗಿ ನಮ್ಮ ಹೋರಾಟ ಮುಂದುವರೆದಿದೆ। ಅದೇ ರೀತಿ ಎಲ್ಲಿ ನಮ್ಮ ಈ ಧರ್ಮಕ್ಕೆ ಅವನತಿ ಆಗುತ್ತೋ ಅಂಥ ಎಲ್ಲ ಸಂದರ್ಭಗಳಲ್ಲೂ ಸಹಿತವಾಗಿ ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾಡಿದೆ। ಇವಾಗ 2017ರಲ್ಲಿ ಎಲ್ಲ ಸಮಾಜ ಬಂಧುಗಳನ್ನು ಒಟ್ಟಿಗೆ ಸೇರಿಸಿ 3 ಲಕ್ಷಕ್ಕೂ ಅಧಿಕ ಹಿಂದೂ ಬಾಂಧವರನ್ನು ಸೇರಿಸಿ ಉಡುಪಿಯಲ್ಲಿ ಒಂದು ದೊಡ್ಡ ಧರ್ಮ ಸಮ್ಮೇಳನ ಆಯಿತು। ಅಲ್ಲಿ ಸುಮಾರು 2,500 ಸಂತರು ಭಾಗವಹಿಸಿದರು। ಈ ಮೂಲಕವಾಗಿ ಎಲ್ಲೆಲ್ಲಿ ಅಸ್ಪೃಶ್ಯತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡಿದೆ। ನಮ್ಮ ರಾಮ ಮಂದಿರದ ಪ್ರಾರಂಭದಲ್ಲಿ ಏನು ಅದು ಶಂಕುಸ್ಥಾಪನೆ ಆಗತ್ತೆ ಅಂಥ ಸಂದರ್ಭದಲ್ಲಿ 1980ರಲ್ಲಿ ಕಾಮೇಶ್ವರ್ ಚೌಪಾಲ್ ಅಂತ ಬಿಹಾರದ ಒಬ್ಬ ಅತಿ ಹಿಂದುಳಿದ ಸಮಾಜದ ವ್ಯಕ್ತಿಯನ್ನು ಆ ಕಾರ್ಯಕ್ರಮದಲ್ಲಿ ಅಡಿಗಲ್ಲು ಸಮಾರಂಭವನ್ನು ಸಹಿತವಾಗಿ ಮಾಡಿದ್ದು ತಮಗೆಲ್ಲ ಗೊತ್ತಿದೆ। ಎಂಥೆಂಥ ಸಂದರ್ಭದಲ್ಲೂ ಸಹಿತವಾಗಿ ವಿಶ್ವ ಹಿಂದೂ ಪರಿಷತ್ತು ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸುವಂತಹ ಕಾರ್ಯವನ್ನು ಕಳೆದ 60 ವರ್ಷದಿಂದ ಮಾಡ್ತಾ ಇದೆ। ಈಗ ಮತಾಂತರವನ್ನು ನಿಲ್ಲಿಸಬೇಕು, ಭಯೋತ್ಪಾದೆ ತೊಲಗಬೇಕು, ಬೇರೆ ದೇಶದಿಂದ ನುಸುವಂತಹ ಕಾರ್ಯ ನಿಲ್ಲಬೇಕಂದ್ರೆ ಕೇವಲ ವಿಶ್ವ ಹಿಂದೂ ಪರಿಷತ್ ಒಂದರಿಂದನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಇದನ್ನು ಇಡೀ ಹಿಂದೂ ಸಮಾಜ ತನ್ನದು ಅಂತೇಳಿ ತಿಳ್ಕೊಂಡು ಕೆಲಸ ಮಾಡಬೇಕು। ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ತನ್ನ ಕಾರ್ಯವನ್ನು ವಿಸ್ತಾರ ಮಾಡುವ ದೃಷ್ಟಿಯಿಂದ ಪ್ರತಿ ಪ್ರಖಂಡ ಅಂದರೆ ಸುಮಾರು 1 ಲಕ್ಷ ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಬೇರೆ ಬೇರೆ ಸಮಾಜದ ತಾಯಂದಿರನ್ನು, ಬೇರೆ ಬೇರೆ ಸಮಾಜದ ಪ್ರಮುಖರನ್ನು, ಬೇರೆ ಬೇರೆ ಜಾತಿಯ ಸಮಾಜದ ಯಾರು ಗಣ್ಯರು ಇರ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ಪ್ರತಿಯೊಂದು ಪ್ರಖಂಡದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದೆ। ಇವತ್ತು ಬಾಂಗ್ಲಾದೇಶದಲ್ಲಾದಂತಹ ಘಟನೆ ನಮ್ಮ ಕಣ್ಣ ಮುಂದೆ ಇದೆ। ಇಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಉತ್ತರ ಅಂತಂದರೆ ನಾವು ಎಲ್ಲ ಹಿಂದೂ ಸಮಾಜದವರು ಮನೆಯಿಂದ ಹೊರಗೆ ಬಂದು ತಮ್ಮ ಹತ್ತಿರದ ಮಂದಿರದಲ್ಲಿ
ಕನಿಷ್ಠ ಪಕ್ಷ ಒಂದು 3 ಓಂಕಾರ, ಅದರ ನಂತರ ಶ್ರೀರಾಮ 13 ತಾರಕ ಮಂತ್ರ, ಅಥವಾ ತಮಗೆ ಗೊತ್ತಿರುವಂತಹ ಶಿವಾಷ್ಟಕ ಇರ್ಬೋದು, ಯಾವುದೇ ರೀತಿಯ ದೇವಿಯ ಆರಾಧನೆ ಇರ್ಬೋದು, ಅದು ಮಾಡ್ತಾ ಮಾಡ್ತಾ ಒಂದು ಜಯಘೋಷವನ್ನು ನಾವು ಕೊಡ್ತೀವಿ ಪ್ರತಿಯೊಂದು ಮಂದಿರಕ್ಕೆ. ಈ ಭಾರತಕ್ಕೆ ಒಳ್ಳೆಯದಾಗಲಿ, ಈ ಭಾರತದ ಅಭ್ಯುದಯ ಆಗಲಿ, ಈ ಹಿಂದೂಗಳ ಸಮಾಜ ಒಂದಾಗಿ ಬಾಳಲಿ. ನಮ್ಮ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೇಷ್ಠ ಸಂತರು ಇದು ಎಲ್ಲ ಕಡೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರವನ್ನು ಪಡೆದು, ಸಮಾಜದ ಎಲ್ಲ ಬಂಧುಗಳ ಸಹಕಾರವನ್ನು ಪಡೆದು, ನಮ್ಮದು ಮೇಲು ಕೀಳು ಹೇಳುವಂಥ ಭಾವನೆ ಇದು ನಮಗೆ ಒಂದು ದೊಡ್ಡ ಶಾಪ. ನಾವು ಈ ಅಸ್ಪೃಶ್ಯತೆ ನಿವಾರಣೆ ಆಗಬೇಕಂತಂದರೆ ಇದು ಯಾವುದೇ ಭಾಷಣದಿಂದ ಆಗುವಂಥ ಸಾಧ್ಯ ಇಲ್ಲ. ಇದು ಪ್ರೀತಿ ವಿಶ್ವಾಸದಿಂದ ಆಗುವಂಥದ್ದು. ಇದು ನಮ್ಮದು ಹೇಳುವಂಥ ಒಂದು ಯಾವ ದೇಶದಲ್ಲಿ ಎಲ್ಲರಲ್ಲಿ ಆತ್ಮ ಇದ್ದಾನೆ, ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ, ನನಗೇನು ಬೇಕೋ ಅದೇ ಬೇರೆಯವರಿಗೆ ಬೇಕು ಹೇಳುವಂತಹ ಸಮಾನ ಮಂತ್ರವನ್ನು ಆಚರಣೆ ಮಾಡುವಂತಹ ಒಂದು ಜಾಗದಲ್ಲಿ ಈ ಅಸ್ಪೃಶ್ಯತೆ ಬಹುದೊಡ್ಡ ಶಾಪ ಹೇಳುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ತು ತನ್ನ ಜೀವನದಲ್ಲಿ ಸಾಕಾರ ಮಾಡಿಕೊಳ್ಳುವಂತಹ ಕೆಲಸವನ್ನು ಸ್ವತಃ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಸಮಾಜದ ಎಲ್ಲ ವರ್ಗಗಳನ್ನು ನಾವು ತಗೊಂಡು ಹೋಗುವಂಥ ಕಾರ್ಯ ನಡೀತಾ ಇದೆ. ಕೇವಲ ನಮ್ಮ ದೇಶದಲ್ಲಿ ಒಂದೇ ಅಲ್ಲ, 40 ರಾಷ್ಟ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ಕೆ ತಾವೆಲ್ಲರೂ ಹೆಚ್ಚಿನ ಒಂದು ಮಾಹಿತಿಯನ್ನು ಸಮಾಜಕ್ಕೆ ಕೊಡಬೇಕು. ಮತ್ತು ಎಲ್ಲರೂ ಕಾರ್ಯಕರ್ತರು ತಮ್ಮ ತಮ್ಮ ಕೈಲಾದಂತಹ ಒಂದು ಸೇವೆಯನ್ನು, ಜಾಗೃತಿಯನ್ನು ಮಾಡಬೇಕು ಹೇಳುವಂಥ विनंतीಯನ್ನು विश्व हिंदू परिषद तम्मेಲ್ಲರಲ್ಲೂ ಮಾಡುತ್ತೆ. 24 ऑगस्ट ते 4 सप्टेंबर या कालावधीत ओंकारासह आरती, श्रीराम जयराम जय जयराम हा जप, तारक मंत्र, शिवाष्टक, ललिता सहस्रनामावली तसेच हनुमान चालीसा पठण करण्याचा निर्णय घेण्यात आला आहे. विनोद कोलकार, KMM मराठी, बेळगाव.